ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗಾಗಲೇ ಸಿದ್ದರಾಮಯ್ಯನು ಬಜೆಟ್ ತಯಾರಿ ನಡೆಸಿದಾರ ಅಂತೇಳಿ ಖಚಿತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದರೆ ಇದರ ಅರ್ಥ ಮುಖ್ಯಮಂತ್ರಿ ಬದಲಾವಣೆ ಸ್ಟಾಪ್ ಆಯಿತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಲ್ಲ. ಹೀಗಾಗಿ ಸಹಜವಾಗಿ DK ಅವರ ತುರ್ತು CM ಆಗೋ ಕನಸು ಮುಂದಕ್ಕೆ ಹೋಯಿತು ಅಂತ ಮಾತು ಹೇಳ್ಬೋದು. ಯಾಕಂದರೆ ಇನ್ನೂ ಕಮರಿಲ್ಲ ಅಥವಾ ಇಲ್ಲ ಜೀವಂತಿಗೆ. ಯಾಕಪ್ಪ ಅಂದರೆ ಈಗಾಗಲೇ ಹೆಚ್ಚು ಕಡಿಮೆ ಹೈಕಮಾಂಡ್ ಇಬ್ಬರಿಗೂ ಒಂದು ಏನೋ ನೋಟಿಸ್ ಕೊಟ್ಟದ, ಏನೋ ಒಂದು ತಿಳಿಸದ, ಏನೋ ಒಂದು ಮಾತಾಡೋದು. ಯಾಕಂದ್ರೆ ಇವತ್ತಂತೆ ಡಿಜಿಟಲ್ ಮೀಡಿಯಾ ಏನಪ್ಪ ಪ್ರತ್ಯಕ್ಷವಾಗಿ ಮಾತಾಡಿದ ಖರೆ ಅಂತೇನಿಲ್ಲ, ಎದರ ಕೂತ್ಕೊಂಡು ಹೇಳ್ಬೋದು, ಫೋನ್ ಮೇಲೆ ಹೇಳ್ಬೋದು, ಏನೋ ಒಟ್ಟು ಸಿಕ್ಕದ ಅವ್ರಿಗೆ. ನಿರಾಶೆ ಆಗಿದ್ರು ಸಹಿತ ಮುಂದೆ ನಿಶ್ಚಿತದಪ್ಪ ನಮಗೆ CM ಸೀಟ ಅನ್ನುವಂಥದ್ದು ಗ್ಯಾರಂಟಿ ಆಗಿದೆ ಕಾಣ್ತದ ನಮ್ಮ DK ಅವರಿಗೆ. ಹೀಗಾಗಿ ಅವರು ಮೋಸ್ಟ್ಲಿ BJPಗೆ ಜಿಗಿಯುವಂಥ ಒಂದು ಏನೋ ಸುದ್ದಿ ಹರಡಿಸ್ತಾ ಇದ್ದಾರೆ. ಎರಡೂ ಅದು ಇಲ್ಲಂತಲ್ಲ, ಅವರು ಹೊರಡಿಸಿರ್ಬೋದು ಅಥವಾ ಇವರು ಹರಡಿಸ್ತಾ ಇರ್ಬೋದು, ಆ ಮಾತು ಬೇರೆ. ಆದರೆ ಆ ಸುದ್ದಿಗೆ ಒಂದು ಸ್ವಲ್ಪ ಎಳ್ಳು ನೀರ ಬಿಟ್ಟಂಗಾಗಿದೆ ಏನೋ ಅನ್ನುವಂಥದ್ದು. ಯಾಕಂದ್ರೆ ಭಾಳ ಕಷ್ಟದ ಕೆಲಸ. ಆ ಕೆಲಸ ಅಷ್ಟು ಸುಲಭವಾಗಿ DK ಅವರಿಂದ ಆಗ್ತದೆ ಅನ್ನೋದು ಭಾಳ ಕಷ್ಟ. ಯಾಕಂದರೆ ಇವತ್ತು ಕಾಂಗ್ರೆಸ್ಸಿಗಿರೋದು ಮುಖ್ಯ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಬಿಟ್ಟುಕೊಡು ಸ್ಥಿತಿಯೊಳಗಿಲ್ಲ. ಜೊತೆಗೆ ಸಿದ್ದರಾಮಯ್ಯರನ್ನು ಹೊರಗೆ ಹಾಕಿಕೊಂಡು ಮತ್ತು ರೀಬಿಲ್ಡ್ ಮಾಡೋದು ಕಾಂಗ್ರೆಸ್ಸನ್ನಿಲ್ಲ ಭಾಳ ಕಷ್ಟ ಕೆಲಸ ಅಂತೇಳಿ ನಿಶ್ಚಿತವಾಗಿ ಗೊತ್ತದೆ. ಯಾಕಂದ್ರೆ ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಲ್ಲ ಹಿಂದದಪ್ಪ, ಅಥವಾ ಒಂದು ಹಿಂದುಳಿದವ್ರದ ಅಥವಾ ಒಂದು ದಲಿತರ ಧ್ವನಿ ಎಲ್ಲಿದೆ, ಅದೇ ಕಾಲಕ್ಕೆ ಆದಿವಾಸಿಗಳ ಧ್ವನಿ ಇದೆ ಅನ್ನೋದು ಎರಡು ಮಾತಿಲ್ಲ. ಇರ್ಬೋದು ಅವ್ರು ವಿರೋಧ ಮಾಡುವಂಥವ್ರು ಮಾತಾಡ್ತಿರ್ಬೋದಿಲ್ಲ ಅಂತಲ್ಲ. ವಿಶ್ವನಾಥ್ ಆಗಿರ್ಬೋದು, ನಮ್ಮ ಹಕ್ಕಿ ಪಿಕ್ಕಿ ಅಂತ ಹೇಳ್ತಾರಲ್ಲ, ಆ ವಿಶ್ವನಾಥ್ ಆದರೂ ಹಿಂದುಳಿದವ್ರದ್ದು ವಿರೋಧ ಮಾಡ್ತಾ ಇರ್ತಾರೆ. ಹೌದು, ಒಬ್ಬ ದಲಿತರವ್ರು ಆಗಬೇಕಾಯ್ತು, ಸೇಮ್ ಆಗಿಲ್ಲ, ಅದು ಒಪ್ಪುವಂಥ ವಿಷಯ. ಆದರೆ ಈಗ ದಲಿತರಲ್ಲೂ ಅಂಥವ್ರು ಯಾರಿದ್ದಾರಪ್ಪ? ದಲಿತರಲ್ಲೇ ಪರಮೇಶ್ವರಪ್ಪನವರು, ಜೊತೆಗೆ ನಮ್ಮ ಪ್ರಿಯಾಂಕ ಖರ್ಗೆ, ಸ್ವತಃ ಖರ್ಗೆ ಮಲ್ಲಿಕಾರ್ಜುನ ಅವರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ AICC ಅಧ್ಯಕ್ಷರಿರೋದ್ರಿಂದ ಅದಕ್ಕೆ ಆಶೆ ಮಾಡೋದಿಲ್ಲ, ಮಾಡಿದ್ರೆ ಮಗನ ಸಲುವಾಗಿ. ಮಗ ಇನ್ನೂ ಜೂನಿಯರ್ ಅದಾರ ಅಂದಾಗ ಸಹಜವಾಗಿ ಈಗ ಯಾರಿಲ್ಲಪ್ಪ. ಯಾಕಂದ್ರೆ ರಾಚಯ್ಯನವರಂತಹ ಎತ್ತರದ ವ್ಯಕ್ತಿತ್ವದ ಈ ಏನಪ್ಪ ದಲಿತ ನಾಯಕರಂತ ಹೇಳೋದಿಲ್ಲ, ಅವ್ರಿಗೆ ಭಾಳ ಒಳ್ಳೆಯ ನಾಯಕರಿದ್ದರು. ಆದರೆ ಅಂಥವ್ರು ಇಲ್ಲ ಈಗ ಅಂದಾಗ ಸಹಜವಾಗಿ ಸಿದ್ದರಾಮಯ್ಯರು ಇವನ್ನೆಲ್ಲ ಮೀರಿ ನಿಲ್ಲೋದ್ರಿಂದಾಗಿ ಸಿದ್ದರಾಮಯ್ಯರ ಮುಂದಿನ 2.5 ವರ್ಷಗಳ ಏನಪ್ಪ ಈ CMಗಿರಿ ಗ್ಯಾರಂಟಿ. ಇನ್ನು ಬಜೆಟ್ ಮಂಡಿಸ್ತಾರೆ. ಬಜೆಟ್ ಅಂತ ಆ್ಯಸ್ ಯೂಸ್ವಲ್ ರೆಕಾರ್ಡ್ ಆಯಿತು. ನಮ್ಮ ಯಾರಪ್ಪ ವಿಶೇಷ ದೇವರಾಜ ಸರ ರೆಕಾರ್ಡನ್ನು ಇವರು ಮುರಿತಾರೆ ಅನ್ನೋದ್ರಲ್ಲಿ ಇನ್ನೇನು ಯಾವ ಭಿನ್ನಮತ ಇಲ್ಲ. ಅದೇನೂ ಇರಲಿ, ರೆಕಾರ್ಡ್ ಮುರಿದು ಹೋಗೋದು ಹಿಂದಿನ ಮತ್ತೊಬ್ಬ ಬರ್ತಾನೆ ಮುರಿತಾನೆ ಅದಿರಲಿ. ಅದಕ್ಕಿಂತ ಮುಖ್ಯವಾಗಿ ಈಗ ಒಂದು ಅಪಾರ್ಚುನಿಟಿ ಸಿದ್ದರಾಮಯ್ಯರ ಮುಂದೆ ಸಿಕ್ಕದ. ಸಿದ್ದರಾಮಯ್ಯರು ಅದನ್ನು ಸಾಧಿಸ್ತಾರ ಅನ್ನುವಂಥದ್ದು ಏನಪ್ಪ ಅಂದ್ರೆ ರಿಸರ್ವೇಷನ್ ಅಂತೆ ಮಾಡ್ತಾರೆ ಅಂತ ಅನ್ನಿಸ್ತದ. ಯಾಕೆ ಆಲ್ರೆಡಿ ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ, ಅದನ್ನು ಮಾಡ್ತಾರೆ ಅನ್ನುವಂಥದ್ದು. ಆದರೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು. ಯಾಕೆ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಸ್ವತಃ ಒಬ್ಬ ರೈತ ಇದ್ದಾರೆ, ಬಡತನ ಕುಟುಂಬದಿಂದ ಬಂದಂಥವ್ರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಹೀಗಿದ್ದಾಗ ಇವರು ಈ ದೇಶಕ್ಕೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವ ಅನ್ನೋದು ಗೊತ್ತಿಲ್ಲ ಅಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಸ್ ಎ ಶ್ರೂಡ್ ಮ್ಯಾನ್ ಮತ್ತು ಅನುಭವಸ್ಥ. ಹೀಗಾಗಿ ಅವರು ಮನಸ್ಸು ಮಾಡಿದರೆ ಇಡೀ ರಾಜ್ಯದ ಎಲ್ಲರಿಗೂ ಎಲ್ಲ ಯುವಕರು ಉದ್ಯೋಗ ಸಿಗುವಂಥದ್ದು. ಜೊತೆಗೆ ಎಲ್ಲರೂ ಒಕ್ಕಲ್ತನವನ್ನು ಅಂದ್ರೆ ಅಗ್ರಿಕಲ್ಚರ್ ಪ್ರೀತಿ ಮಾಡುವಂಥ ಜನ ಹೆಚ್ಚಾಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಈ ಒಕ್ಕಲ್ತನ ಮಾಡೋರು ಲಾಭ ಇಲ್ಲ ಅಂತೇಳಿ ಈಗಾಗಲೇ ಯುವ ಜನತೆ ಸಿಕ್ಕಾಗಿಬಿಟ್ಟದ. ಅದು ಏನು ಮಾಡೋದ್ರಿ, ಹೊಟ್ಟೆಗೆ ನೆತ್ತಿಗೆ ಅಷ್ಟ ಅದ, ಜಾಸ್ತಿ ಅಲ್ಲ, ಮಲ್ಲಿಗೆ ತರೋದಿಲ್ಲ ಅದು ಅನ್ನುವಂಗೆ. ಅಂದ್ರೆ ಲಾಭದ ಉದ್ಯೋಗ ಅಲ್ಲ. ಅದಕ್ಕೆ ಯಾರೂ ಅಗ್ರಿಕಲ್ಚರ್ ಒಳಗೆ ಒಳ್ಳೆ ಅಂತಾರೆ. ಇವತ್ತು ಹೆಣ್ಣು ಕೊಡಿಸ್ತೈತಿ ಇಲ್ಲ ಅಂತಾರೆ. ಏನು ಮಾಡ್ತಾನೆ ರೀ, ನಮ್ದು 20 ಎಕರೆ ಭೂಮಿ ಐತ್ರಿ, ಬ್ಯಾಡ್ರಿ. ಯಾಕಂದ್ರೆ ಮತ್ತೆ ನಮ್ಮ ಮಗಳು ಬಂದಪ್ಪ ಅಂದ್ರೆ ಈ ಕಸ ತೆಗಿ ಮತ್ತೇನು ಮಾಡು, ದುಡಿ ಮುಂಜಾನೆ ಸಂಜಾನಕ್ಕೆ ದುಡಿದು ಎಷ್ಟು ತಗೋ, ಆರಾಮದಿಲ್ಲಪ್ಪ, ಫಸ್ಟ್ ಕ್ಲಾಸ್ ಗಾಳಿ ಬರ್ತದೆ, ತೆಂಗಿನ ಗಿಡಗಳಿದಾವ, ನೀರು ಕುಡಿ, ಮತ್ತೇನು ಮಾಡೋ ಮಾತಾಡ್ತೀವಿ ನಾವೆಲ್ಲ. ಹೊಲ ಐತ್ರಿ, ಭಾಳ ಆರಾಮ ಮಾಡ್ರಿ, ಆರೋಗ್ಯ ಭಾಳ ಚಲೋ ಇರ್ತದೆ. ಬದುಕ
ಸ್ವಚ್ಛ ಆಗೋದಿಲ್ಲ, ಲಾಭ ಆಗೋದಿಲ್ಲ, ಲಾಭ ಇಲ್ಲ. ಅಥವಾ ಒಳ್ಳೆಯದೊಂದಿಷ್ಟು ಸೀರೆ, ಒಳ್ಳೆಯದೊಂದಿಷ್ಟು ಏನಪ್ಪ ಅಂತಂದ್ರೆ ಧೋತ್ರ ಅಥವಾ ಪ್ಯಾಂಟ ಶರ್ಟ ಇರ್ಬೋದಿಲ್ಲ ಅಂತಲ್ಲ. ಒಂದೇನು 2 ವೀಲರ್, ಒಂದು ಗಾಡಿ ಭಾಳಪ್ಪ ಅಂತಂದ್ರೆ ಭಾಳ ಒಂದು 10-20 ಎಕರೆ ಭೂಮಿ ಇದ್ರೆ ಒಂದು ಟ್ರ್ಯಾಕ್ಟರ. ಮತ್ತು ಇದು ನೋಡಿದ್ರೆ 10-20 ಎಕರೆ ಭೂಮಿ ಇದ್ದಾವ ನಿಜವಾಗಿಯೂ ಕಾರ್ ಗಾಡಿ ಮೇಂಟೈನ್ ಮಾಡಬೇಕು. ಅದು ಎಷ್ಟು ಜನ ರೈತರು ಕಾರ್ ಗಾಡಿ ಮೇಂಟೈನ್ ಮಾಡ್ತಾರೆ? ಎಷ್ಟು ಜನ ಇವತ್ತಿನ ರೈತರು ಕೇವಲ ಒಕ್ಕಲ್ತನ ಮಾಡಿ ವಿಮಾನದಲ್ಲಿ ಅಡ್ಡಾಡಿ ಬಂದಿದ್ದಾರೆ? ಒಮ್ಮೆ ಹೇಳ್ರಿ ನೋಡೋದು, ಲೆಕ್ಕ ಮಾಡಿರಿ. ಪೂರ್ತಿ 1-2 ಎಕರೆ ಭೂಮಿ ಇದ್ದಂಥವ ವ್ಯಕ್ತಿ ಎಷ್ಟು ಜನ ಇವತ್ತು ಈ ವಿಮಾನದಲ್ಲೇ ಪ್ರಯಾಣ ಮಾಡಿದ್ದಾರೆ? ದಿಲ್ಲಿ ಟು ಬೆಂಗಳೂರು ಬೆಳಗಾವಿ ಇಲ್ಲೇ ಯಾರು ಅಡ್ಡಾಡಿದ್ದಾರೆ? ಎಷ್ಟು ಮಂದಿ ಅಡ್ಡಾಡಿದ್ದಾರೆ ರೈತರು? ಒಮ್ಮೆ ಲೆಕ್ಕ ತೆಗೀರಿ. ಭಾಳ 2 ವೀಲರ್ ತೊಗೊಂಡ್ರೆ ಭಾಳ ಆದ್ರೆ ಆದರೆ ಕಾರ್ ಗಾಡಿ ದೂರದ ಮಾತು, ಕನಸಿನ ಮಾತು ರೈತಗೆ. ಇಂಥ ಪ್ರಸಂಗ ಇನ್ನು ವಿಮಾನ ಅಂತ ಒಟ್ಟ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಉತ್ಪಾದನೆಯಲ್ಲಿ ಇದ್ದರೂ ಸಹಿತ ಉತ್ಪಾದನೆ ಅದ, ಅದು ಲಾಭ ಇಲ್ಲ, ಮಾರ್ಕೆಟ್ ಇಲ್ಲ. ಆ ದಿಸೆಯಲ್ಲಿ ನಮ್ಮ ಸಿದ್ದರಾಮಯ್ಯವರು ಯೋಚನೆ ಮಾಡಿದಂತೆ ಬರೀ ಗ್ಯಾರಂಟಿ ಕೊಟ್ಟಿದ್ರಿ, ಗ್ಯಾರಂಟಿ ಇಲ್ಲ ಅಂತಲ್ಲ. 50-60 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ತೆಗೆದಿಡ್ತಾ ಇದ್ದೀರಿ. ಆದರೆ ಅದೇ ಕಾಲಕ್ಕೆ ಪ್ರತಿಯೊಂದು ಹಳ್ಳಿಗೂ ನೀವು ಮಾರ್ಕೆಟ್ ಯಾಕೆ ಮಾಡಿಕೊಡ್ತಾ ಇಲ್ಲ, ಗೋಡೌನ್ ಯಾಕೆ ಮಾಡಿಕೊಡೋಕೆ ಪ್ರಯತ್ನ ಮಾಡ್ತಾ ಇಲ್ಲ? ರೈತ ತನ್ನ ಬೆಳೆಗೆ ತಾನೇ ಬೆಲೆ ಕಟ್ಟುವಂಗೆ ಯಾಕೆ ವ್ಯವಸ್ಥೆ ಮಾಡ್ತಾ ಇಲ್ಲ? ಅದು ಮಾಡಿದಾಗ ಈ ದೇಶಕ್ಕೆ ಪರಿಹಾರ ರೀ. ಬೇರೆ ಇಲ್ಲಿಲ್ಲ, ಚರ್ಚೆ ಮಾಡ್ತೀವಿ ಒಮ್ಮೆಲ್ಲ 100 ಸಲ ವಿಚಾರ ಮಾಡಿರಿ. ಆ ದಿಶೆಯಲ್ಲಿ ಮುಂದಿನ ಬಜೆಟ್ದಲ್ಲಿ ಆಗಿರ್ಬೋದು, ಬಜೆಟ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಿಮ್ಮ ಆರ್ಥಿಕ ಪಾಲಿಸಿ ಚೇಂಜ್ ಆಗಲಿ, ನಮ್ಮ ಶಿಕ್ಷಣದ್ದು ಚೇಂಜ್ ಆಗಬೇಕಾಗಿದೆ. ಇನ್ನು ಮುಂದಿನ 2.5 ವರ್ಷದಲ್ಲಿ ಏನಾದರೂ ಸಾಧ್ಯ ಆದರೆ ಫ್ರೀ ಎಜುಕೇಷನ್ ಮಾಡಿರಿ. ಇವತ್ತೊಂದು ಏನೋ ಲೇಖ ಓದ್ತಾ ಇದ್ವಿ ಹೊರಗಡೆ, ಇಲ್ಲರಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಗ್ರ್ಯಾಂಟೆಡ್ ಶಾಲೆಗಳಿಗೆ, ಗ್ರ್ಯಾಂಟೆಡ್ ಅದಕ್ಕೋದು ನಿಮ್ಗೆ ಅಷ್ಟನ್ನು ತೊಗೊಂಡಂಥ ಪ್ರೈವೇಟ್ ಶಾಲೆಗಳನ್ನು ಆದರೆ ಸರ್ಕಾರ ಪೇಮೆಂಟ್ ಮಾಡ್ತದೆ. ಅಂಥ ಶಾಲೆಗಳಿಗೆ, ಕಾಲೇಜ್ಗಳಿಗೆ ಮತ್ತು ಶಾಲೆಗಳಿಗೆ ಹುಡುಗರು ಕಡಿಮೆ ಆಗ್ತಾ ಇದ್ದಾರೆ. ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ಯಾಕಂತಂದ್ರೆ ಇಲ್ಲಿ ಪ್ರಚಾರ ಸರಿಯಾಗಿ ಮಾಡೋದಿಲ್ಲ, ಒಳ್ಳೆ ರೀತಿ ಕಲಿಸೋದಿಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಇವೆಲ್ಲವೂ ಅಲ್ಲಿ ದೋಷಗಳಿದ್ದಾವೆ. ಜೊತೆಗೆ ಪ್ರೈವೇಟ್ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ದೊಡ್ಡ ಪಬ್ಲಿಸಿಟಿ ಮಾಡ್ತಾರೆ. ನಾವು ಇಂಗ್ಲೀಷ್ ಹಾಗೆ ಕಲಿಸ್ತೀವಿ, ಹೀಗೆ ಕಲಿಸ್ತೀವಿ, ಡ್ರೆಸ್ ಇಂಥವ, ಹಾಗೆ ಈ ಡ್ರೆಸ್ ಕೋಡ್ ಮಾಡ್ತೀವಿ, ಶಿಸ್ತು ಕಲಿಸ್ತೀವಿ, ಸಂಸ್ಕೃತಿ ಕಲಿಸ್ತೀವಿ, ಮತ್ತೇನು ಕಲಿಸ್ತೀವಿ ಅಂತ ಏನು ಭಾಳ ಮಾತಾಡ್ತಾರೆ. ಅದು ಎಷ್ಟು ಕಲಿಸ್ತಾರೆ ಅವ್ರಿಗೆ ಬಿಟ್ಟಿದ್ದ ವಿಷಯ. ಆದರೆ ಶಿಸ್ತಿರೋಗಿ ಕಲಿಸ್ತಾರೆ. ಮತ್ತು ದುಡ್ಡಿದ್ದಂಥ ಮಿಡಲ್ ಕ್ಲಾಸ್ ಜನ ಕಲಿಸ್ತಿರ್ತಾರೆ. ಮತ್ತು ಮೇಲಿನವ್ರು ಕಾಳಜಿ ಮಾಡ್ತಿರ್ತಾರೆ. ಇಲ್ಲೇ ಸರ್ಕಾರ ಸರಿಯಾಗಿ ಆ ಪೇರೆಂಟ್ಸ್ ಹೋಗಿ ಕೇಳೋದಿಲ್ಲ, ಭೇಟಿ ಆಗೋದಿಲ್ಲ, ನನ್ನ ಮಗನ ಡೆವಲಪ್ಮೆಂಟಿಗೆ ಕೇಳೋದಿಲ್ಲ. ಶಾಲೆ ಕಳಿಸಲು ಮುಗಿದೋದಪ್ಪ, ಪುಸ್ತಕ, ಪಾಟಿ, ಪೆನ್. ಮತ್ತು ಅಲ್ಲೂ ಸಹಿತ ಪ್ರೈವೇಟ್ದಾಗ ಕೇಳೋದು. ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಮಿನಿಮಮ್ ಫೀಗೆ ಅದಾವೆ, ಅವುಗಳ ಬಗ್ಗೆನೂ ಅದ ಹೆಚ್ಚಾಗಿ ವಿಶೇಷ ಬಡ ಮಕ್ಕಳು ಹೆಚ್ಚು ಕಳಿಸ್ತಿರ್ತಾರೆ. ಮತ್ತು ಅಲ್ಲಿ ಮೇಲೆ ಪೇರೆಂಟ್ಸ್ದು ಹೋಗಿ ಅಲ್ಲಿ ಟೀಚರ್ಗೆ ಭೇಟಿಯಾಗಿ ಮಾತಾಡಿಸಿ ಏನು ಡೆವಲಪ್ಮೆಂಟ್ ಕೇಳಿದರೆ ಇಂಪ್ರೂವ್ ಆಗ್ತದೆ. ಅಲ್ಲೂ ಇಲ್ಲ ಅಂತಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಆದರೆ ಏಕಾಲಕ್ಕೆ ಅಲ್ಲಿ ಟೀಚರ್ಸು ಆಗಿರ್ಬೋದು, ಪರ್ಮನೆಂಟ್ ಆದ ತಕ್ಷಣ ಅವರು ಆಲಿಸುಗಳಾಗಿಬಿಡ್ತಾರೆ. ಎಷ್ಟು ಪ್ರೀತಿಯಿಂದ ಪ್ರೈವೇಟ್ದಾಗ ಕಲಿಸ್ತಿರ್ತಾರೆ, ತಮ್ಮ ಮಕ್ಕಳು ಬೆಳಿಬೇಕು, ತೋರಿಸ್ಬೇಕು, ಅವ್ರು ಡೆವಲಪ್ಮೆಂಟ್ ಕಾಣಿಸ್ಬೇಕು ಅಂತ ಮಾಡ್ತಿರ್ತಾರೆ. ಅಂಥ ಪ್ರಯತ್ನ ಇಲ್ಲ ಆಗೋದಿಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಹೀಗಾಗಿ ವಿದ್ಯಾರ್ಥಿ ಕುಸಿತ ಆಗ್ತದೆ. ಇದರ ಅರ್ಥ ಜನಕ್ಕೆ ದುಡ್ಡು ಕೊಟ್ಟ ಕಲಿಸ್ಬೇಕಂತಿಲ್ಲ ಬಡವರಿಗೆ. ಆದರೆ ಅನಿವಾರ್ಯ ಆಗಿದೆ, ಏನಪ್ಪ ದುಡ್ಡು ಕೊಟ್ಟು ಕಲಿಸಾಗ ಶಾಲೆ ಹಾಕ್ತಾರೆ ಅಂತೇಳಿ ಪ್ರೈವೇಟ್ದವರೆಲ್ಲ ಗಿಮಿಕ್ ಮಾಡ್ತಾರೆ. ಅದನ್ನು ಈ ಸರ್ಕಾರ ಸರಿಯಾಗಿ ಯಾಕೆ ಗಿಮಿಕ್ ಮಾಡಬಾರ್ದು ಅಂದರೆ ಇದರರ್ಥ ಇಲ್ಲಿಯ ಟೀಚರ್ ಸ್ಟಾಪ್ ಆಗಿರ್ಬೋದು, ಇಲ್ಲಿಯ ಪೇರೆಂಟ್ಸ್ಗಳು ಸಹಿತ ಹೋಗಿ ಕೇಳೋದಿಲ್ಲ ಬಡವರು ಇರೋದ್ರಿಂದ. ಹೀಗಾಗಿ ಕುಸಿತ ಆಗ್ಲಿಕ್ಕಂತದ. ಅದು ಕುಸಿತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೆಹಲಿ ಒಳಗೆ ಕೇಜ್ರಿವಾಲ್ ಮಾಡಿದಂಥ ಶಾಲೆಗಳನ್ನು ಮಾಡಿದರೆ ಯಾಕೆ ಆಗೋದಿಲ್ಲ, ಯಾಕೆ ಡೆವಲಪ್ ಆಗೋದಿಲ್ಲ? ಸೊ ಜಸ್ಟ್ ಹೇಳ್ತಾ ಇದ್ದೀನಿ. ಅದೇನೂ ಇರಲಿ, ಈ ಎಲ್ಲ ದಿಶೆಯಲ್ಲೇ ಮುಂಬರುವ ಈ 2.5 ವರ್ಷಗಳಲ್ಲೇ ಬಜೆಟ್ ರೀತಿ ಮಂಡಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಆ ಬಜೆಟ್ ಜೊತೆಗೆ ಅಲ್ಲಿ ರೈತಗೆ ಆರ್ಥಿಕ ಬಲ ಬರೋದು ಮತ್ತು ಫ್ರೀ ಎಜುಕೇಷನ್ ಎಲ್ಲರಿಗೂ, ಅದು ಕ್ವಾಲಿಟಿ ಎಜುಕೇಷನ್ ಒಂದು 15-20% ಶಿಕ್ಷಣ ತೆಗೆದಿಟ್ಟು ರೆಕಾರ್ಡ್ ಆಗಿ ಮಾಡಬಾರ್ದು ನಮ್ಮ ಸಿದ್ದರಾಮಯ್ಯನವರು. ಶಿಕ್ಷಣಕ್ಕೆ ಯಾಕೆ ಇರಬಾರ್ದು 15% ಅಥವಾ 20% ಖರ್ಚ? ಯಾಕೆ ಫ್ರೀ ಶಿಕ್ಷಣ ಮಾಡಬಾರ್ದು? ಹೈಯರ್ ಎಜುಕೇಷನ್ ತನ ಹೋಲ್ಗಡೆ 10+2 ಎಲ್ಲರಿಗೂ ಸಿಗೋಂಗೆ ಮಾಡಲಿ, ಫ್ರೀ ಮಾಡ್ತೀರ. ಅದ್ರ ಜೊತೆಗೆ ಒಕ್ಕಲ್ತನದ ರೈತಗೆ ಗೋಡೌನ್ಗಳನ್ನು ಕಟ್ಟಿಕೊಡ್ತೀರ. ಇದನ್ನು ಸಹಿತ ಈಗ ಇವ್ರ ಮುಂದಿರುವಂಥ ಚಾಲೆಂಜ್, ಇದನ್ನು ವಿಚಾರ ಮಾಡಿರಿ. ಸುಮ್ಮನೆ DK ಆಗ್ತಾರೋ ಮಾಡ್ತಾರೆ, ಇನ್ನೇನು ಈಗಂತ ಭಯ ಇಲ್ಲ. ಈ ಬಜೆಟ್ ಅಂತ ದಾಡಿತು, ಮುಂದೊಂದು 2 ಬಜೆಟ್ಗೆ ಯಾಕೆ ಬರ್ತಾರೆ ಅವರು, ಮುಂದೆ ನೋಡಲಿಕ್ಕೆ ಬರ್ತದೆ ಬಂದಾಗ ಅಂತ ಹೇಳ್ತಾ ಸಿದ್ದರಾಮಯ್ಯನವ್ರು ಮಾತ್ರ ಗ್ಯಾರಂಟಿಯಪ್ಪ ಈಗ CM, ಮತ್ತೆ ಯಾರಿಲ್ಲ. ಹಾಗಾಗಿ ಅವ್ರು ಕೇಳೋದು ಇಷ್ಟ, ರೈತಗೆ ಗೋಡೌನ್ ಕಟ್ಟಿಸ್ಕೊಡ್ರಿ, ನೀರಿನ ವ್ಯವಸ್ಥೆ ಮಾಡಿರಿ, ಫ್ರೀ ಎಜುಕೇಷನ್ ಮಾಡಿರಿ. ಉಳಿದು ಬೇಕಾದ್ರೆ ಗ್ಯಾರಂಟಿಗಳು ಬೇಕಾದ್ರೆ ಜನರು ಕೇಳಿರಿ, ಬಂದ್ ಮಾಡೋದು ಬಂದ್ ಮಾಡಿಬಿಡ್ರಿ. ಏನು ಅನಿಸ್ತದೆ ನಿಮಗೆ? ನಾವು ತಪ್ಪು ಅನಿಸ್ತಿದ್ದೀನೋ ತಪ್ಪಲ್ಲಿ ಸರಿ ನೋಡ್ತಾ ಇರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.